ಪೌರ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಇಂದಿನಿಂದ ಅನಿರ್ದಿಷ್ಟಾವಧಿ ಧರಣಿ ಆರಂಭಗೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆಯ ಪೌರ ನೌಕರರ ಸಂಘದ ಅಧ್ಯಕ್ಷ ರಾಘು ಕಡಕೋಳ್ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕಾರ್ಯಾಲಯದ ಮುಂಭಾಗದಲ್ಲಿ ಮುಷ್ಕರ ಆರಂಭಿಸಲಾಗಿದೆ. ಪೌರ ನೌಕರರ ಸಂಘದ ಖಜಾಂಚಿ ವಿಜಯ್ ಬಿಳಗಿ ಹಾಗೂ ಶ್ರೀಕಾಂತ್ ಘಾಟ್ಗೆ ಅವರು ಮಾತನಾಡಿ, ನೌಕರರ ಸಂಘದ ಬೇಡಿಕೆಗಳಾದ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಮತ್ತು ಸರ್ಕಾರದಿಂದ ಸಿಗುವಂತಹ ಎಲ್ಲಾ ಸೌಲಭ್ಯಗಳನ್ನು ಸರ್ಕಾರಿ ನೌಕರರಿಗೆ ಸಿಗುವಂತಹ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಬೇಕು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಕಾರ್ಮಿಕರು, ವಾಹನ ಚಾಲಕರು, ಲೋಡರ್ಸ್, ಕ್ಲೀನರ್ಸ್, ಗಾರ್ಡಿನರ್, ಸ್ಯಾನಿಟರಿ ಸೂಪರ್ವೈಸರ್, ಕಂಪ್ಯೂಟರ್ ಆಪರೇಟರ್, ಯುಜಿಡಿ ಸಹಾಯಕರು, ಬೀದಿ ದ್ವೀಪ ಸೇರಿದಂತೆ ಇವುಗಳನ್ನೆಲ್ಲ ನಿರ್ವಹಣೆ ಮಾಡುವಂತಹ ಕಾರ್ಮಿಕರನ್ನ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸುವುದು, ದಿನಗೂಲಿ ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಇನ್ನೂ ಮುಂದುವರಿಯುವುದು ಎಂದು ತಿಳಿಸಿದರು. ಮುಷ್ಕರದಲ್ಲಿ ಪೌರ ನೌಕರ ಸಂಘದ ಕಾರ್ಯದರ್ಶಿ ವಿನಾಯಕ ನಿಡೋನಿ, ಜಿಲ್ಲಾ ನಿರ್ದೇಶಕ ನಾಗೇಶ್ ಜಿಂಗಂಶೆಟ್ಟಿ, ಐಎಂ ಬೋಜ್ಗಾರ್, ದಿಲೀಪ್ ಮೋಳೆ, ಶಾಖಾ ನಿರ್ದೇಶಕ ನವೀನ್ ಹಾದಿಮನಿ, ಲೋಬು ಹಾದಿಮನಿ, ವಾಹನ ಚಾಲಕ ಸಂಘದ ಅಧ್ಯಕ್ಷ ವಿನೋದ್ ಜೀರಗಾಳ್ ಸೇರಿದಂತೆ ವಿವಿಧ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ವತಿಯಿಂದ ಕೆಲವೊಂದು ಬೇಡಿಕೆಗಳದಾವು. ಅವೇನು ಅವ್ರಿಗೆ ನೀಗ್ಲಾರ್ದಲ್ಲ. ಸರ್ಕಾರದವರು ನಮ್ಮಿಂದ ಕೆಲಸ ಮಾತ್ರ ತಗೊಳ್ಲಿಕ್ಕತ್ತಾರ. ನಮ್ಮ ದುಡಿಯೋ ಲೇಬರ್ಗಳಿಗೆ ಯಾವುದೇ ಅನುಕೂಲ ಮಾಡಿಕೊಡೋರು. ಯಾವ್ದ ಮಿನಿಸ್ಟರ್ ಇರ್ಲಿ, ಯಾರೇ ಇರ್ಲಿ, ಚೀಫ್ ಮಿನಿಸ್ಟರ್ ಇರ್ಲಿ, ಅಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸೋದು ಮುಖ್ಯ. ಮತ್ತೆ ನಾವು ಇನ್ನೂ ಅರೆ ಸರ್ಕಾರಿ ಉಳಿದಿವಿ. ನಮ್ಗೆ KJID ಸೌಲಭ್ಯ ಕೊಟ್ಟಿಲ್ಲ ಅವರು, ಅದನ್ನೂ ಕೊಡ್ಬೇಕ. ನಮ್ಮ ಲೋಡರ್ಸ್, ಡ್ರೈವರ್ಸ್ ಹಾಗೂ ಕ್ಲೀನರ್ಸ್, ಯುಜಿಡಿ ಲೇಬರ್ಸ್ ಎಲ್ಲರನ್ನು ಗುತ್ತಿಗೆ ಆಧಾರದಲ್ಲಿ ಕೊಡೋದು ಬೇಡ. ನಮ್ಗ ನೇರ ಪಾವತಿ ಒಳಗನ ಪೇಮೆಂಟ್ ಕೊಡ್ಲಿಲ್ಲ ಅವ್ರಿಗೆ, ಆಫೀಸಿಗೆಲ್ಲ ಕೊಡ್ತಾರಿಲ್ರಿ. ಮತ್ ಇದ್ರೊಳಗ ಅವ್ರಿಗೆ ಏನ್ ಆಗಾಕತ್ತೈತಿ ಅಂದ್ರ ಕಾಂಟ್ರಾಕ್ಟರ್ ನುಂಗಿ ಇವ್ರಿಗೆ ನೀರ್ ಕೊಡಾಕತ್ತಾನ. ಮತ್ ಅವ್ರ ನೀರ್ ಕುಡ್ದ ಬದುಕ್ಬೇಕ. ಇಟ್ಟೆಲ್ಲಾ ದುಡಿದ್ರು ಅವ್ರಿಗೆ ಏನೂ ಇಲ್ಲ, ಸ್ವಾತಂತ್ರ್ಯ ಅನ್ನೋದು ಇಲ್ಲ ಅವ್ರಿಗೆ. ಅದು ಸಿಗ್ಲಿ ಮೊದಲ. ಯಾಕಂದ್ರ ಅವರು ಸ್ವಾಭಿಮಾನದ ಜನಾಂಗದಿಂದ ಹುಟ್ಟಿದವ್ರ ಅದಾರ. ಇಂಥ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ಸ್ವಾಭಿಮಾನ ಜನಾಂಗನ ಮಾಡ್ಬೇಕು. ಅಸ್ವಾಭಿಮಾನ ಇದ್ದವ್ರು ಯಾರು ಮಾಡಂಗಿಲ್ಲ. ದರ್ಪಲಿ ಅಡ್ಡಾಡೋದು, ಕಾರ್ನಾಗ ಅಡ್ಡಾಡೋರಿಗೆ ಅದು ಗಟ್ರ ತೆಗೆದು ಕಸ ಹೊಡೆಯೋದು ಗೊತ್ತಾಕತ್ತೇನ್ರಿ? ಇಡೀ ಊರ್ ನಗರನ ಸ್ವಚ್ಛ ಮಾಡ್ತಾರ ಅವ್ರ. ಮತ್ ಅಂತವ್ರಿಗೆ ನೀವ್ ಏನು ಮಾಡ್ಲಿಲ್ಲ ಅಂದ್ರ ಮತ್ ನೀವ್ ಎದ್ದು ಉಪಯೋಗ ಇಲ್ಲ. ನಾ ದಯಮಾಡಿ ಹೇಳ್ತೇನೆ, ಇದು ಉಗ್ರ ಸ್ವರೂಪಕ್ಕೆ ಹೋಗೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡು ಈ ಕೆಲಸನ ಬಗೆಹರಿಸಬೇಕನ್ನೋದು ನನ್ನ ಆಸೆ. ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಏಪ್ರಿಲ್ 6ನೇ ತಾರೀಕು ಹಿಡ್ಕೊಂಡು ಇಲ್ಲಿವರೆಗೆ ನಿರಂತರವಾಗಿ 45 ದಿವಸಗಳ ಕಾಲ ಹೋರಾಟ ಮಾಡ್ಕೊತ ಬಂದೈತಿ. ಈ ಹೋರಾಟಕ್ಕೆ ಸರ್ಕಾರದ ಯಾವುದೇ ಪ್ರತಿನಿಧಿ ಆಗಲಿ, ಸಚಿವರಾಗಲಿ ಯಾರೇ ಸ್ಪಂದಿಸದಿರೋದಕ್ಕಾಗಿ ಇವತ್ತು ದಿನಾಂಕ 27 ನಮ್ಮ ರಾಜ್ಯ ಸಂಚಾಲಕರ ಕರೆ ಮೇರೆಗೆ ಕರ್ನಾಟಕ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯತಿಗಳಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿವು. ಈ ಪ್ರತಿಭಟನೆ ಹಮ್ಮಿಕೊಂಡ ಉದ್ದೇಶ ಏನಪ್ಪಾ ಅಂತಂದ್ರ, ಹೊರಗೆ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತ ನಮ್ಮ ಪೌರ ಕಾರ್ಮಿಕರು, ವಾಹನ ಚಾಲಕರು, ಸ್ಯಾನಿಟರಿ ಸೂಪರ್ವೈಸರ್, ಮುಂದ ನೀರು ಸರಬರಾಜು ಕಾರ್ಮಿಕರು, ವಿದ್ಯುತ್ ದೀಪ ನಿರ್ವಹಣೆ ಮಾಡೋ ಕಾರ್ಮಿಕರು, ಇವ್ರನ್ನ ನೇರ ಪಾವತಿಗೆ ಒಳಪಡಿಸಬೇಕು. ಈಗಾಗಲೇ ನೇರ ಪಾವತಿ ಅಡಿ ಕಾಯಂ ಮಾಡಿದ ಪೌರ ಕಾರ್ಮಿಕರನ್ನು SFC ಅನುದಾನದಡಿ ವೇತನ ಪಾವತಿ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ನೌಕರ ಎಂದು ಘೋಷಣೆ ಮಾಡಬೇಕಂತ ನಮ್ಮ ಬೇಡಿಕೆ ಇದಾವು. ಸರ್ಕಾರ ಎಲ್ಲಿವರೆಗೆ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸುವುದಿಲ್ಲ ಅಲ್ಲಿವರೆಗೆ ನಾವು
ನಗರದ ನೈರ್ಮಲೀಕರಣ ಕೆಲಸವನ್ನು ಮಾಡದೆ ನಿರಂತರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಎಲ್ಲಿವರೆಗೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಅಲ್ಲಿವರೆಗೆ ನಾವು ನಮ್ಮ ನಗರದ ಸ್ವಚ್ಛತೆ ಕೆಲಸ ಮಾಡದೆ ನಾವೆಲ್ಲರೂ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ಕೂಡಲೇ ಸರ್ಕಾರ ನಮ್ಮ ಪ್ರತಿಭಟನೆಗೆ ಸ್ಪಂದಿಸಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಪೌರ ನೌಕರರ ಸಂಘದ ವತಿಯಿಂದ ದಿನಾಂಕ 27/5/2025ರಿಂದ ದಿನಾಂಕ 1/6/2025ವರೆಗೆ ನಾವು ಜಮಖಂಡಿ ನಗರಸಭೆಯಿಂದ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಹಮ್ಮಿಕೊಂಡಿರ್ತೇವೆ. ನಮ್ಮ ವಿವಿಧ ಬೇಡಿಕೆಗಳೇನಂತಂದರೆ NPS ಬದಲಾಗಿ OPS ಜಾರಿಗೊಳಿಸಬೇಕು ಹಾಗೂ ನಮ್ಮಲ್ಲಿ ರೋಡರ್ಸ್ ಚಾಲಕರು, ನೀರು ಸರಬರಾಜು, ಸ್ಯಾನಿಟರಿ ಸೂಪರ್ವೈಸರ್, UGD ಕ್ಲೀನರ್ಸ್ ಮುಂತಾದವರನ್ನು ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವ ಸಲುವಾಗಿ ನೇಮಿಸಿಕೊಳ್ಬೇಕು ಹಾಗೂ ಜ್ಯೋತಿ ಸಂಜೀವಿನಿ ಮುಂತಾದ ವಿವಿಧ ಸೌಲಭ್ಯಗಳನ್ನು ನಾವು ಸರ್ಕಾರದಿಂದ ನೀಡಬೇಕಂತೇಳಿ ನಾವು ಅಲ್ಲಿ ತನಕ ಯಾವುದೇ ಕೆಲಸಗಳನ್ನು ಮಾಡೋದಿಲ್ಲ ಅಂತೇಳಿ ನಾವು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ.